ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ವಂದನೆಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಕಳೆದ ಪಾಠದಲ್ಲಿ ನಾವು ಕಲಿತಂತಹ ವಿಷಯಗಳಿಗೆ ಸಂಬಂಧಿಸಿದ ಮೌಲ್ಯಮಾಪನ ಚಟುವಟಿಕೆಗಳನ್ನು ನೀವೆಲ್ಲ ಮಾಡಿದ್ದೀರಲ್ಲ? ಸರಿ, ಒಳ್ಳೆಯ ಮಕ್ಕಳು. ನೀವೆಲ್ಲ ಚಟುವಟಿಕೆಗಳನ್ನು ಮಾಡಿ ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳಿಸಿದ್ದೀರಿ ಅಲ್ವಾ? ಸರಿ, ಅದರೊಂದಿಗೆ ಇನ್ನೊಂದು ಚಟುವಟಿಕೆಯನ್ನು ಹೇಳಿದ್ದೇನೆ, ಆಯಿತು. ಚಲನೆಗೆ ಸಂಬಂಧಿಸಿ ನಿಮಗೆ ಸ್ವತಃ ತಯಾರಿಸಲಿಕ್ಕೆ ಸಾಧ್ಯವಿರುವ ಆಟಿಕೆಗಳು ಅಥವಾ ಪುಸ್ತಕದಲ್ಲಿ ಕೊಟ್ಟಂತಹ ಆಟಿಕೆಗಳನ್ನು ಮಾಡಲಿಕ್ಕೆ ಆಗ್ತದೋ ಅಂತ ಶ್ರಮಿಸಬೇಕು ಅಂತ ಕೆಲವರೆಲ್ಲ ಮಾಡಿದ್ದೀರಿ. ನನ್ನ ಶಾಲೆಯ ಒಬ್ಬ ನಿಮ್ಮ ಹಾಗೆ ಇರುವ 6ನೇ ತರಗತಿಯ ಒಬ್ಬ ಹುಡುಗ, ಅವನು ಮಾಡಿದ ಒಂದು ಆಟಿಕೆಯನ್ನು ನೋಡಿ ಹೇಗೆ ಮಾಡಿದ್ದಾನೆ ಅಂತ. ಇಂತಹದೇ ಅನೇಕ ಆಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಖಂಡಿತವಾಗಿಯೂ ನೀವು ಇನ್ನೂ ಕೂಡ ಸಮಯ ಸಿಕ್ಕುವಾಗ ಮಾಡಬಲ್ಲಿರಿ. ಇಂದು ನಾವು ಆರೋಗ್ಯಕ್ಕಾಗಿ ಆಹಾರ ಎನ್ನುವಂತಹ ಹೊಸ ಪಾಠವನ್ನು ಪ್ರಾರಂಭಿಸೋಣ. ಪಾಠಪುಸ್ತಕ, ವಿಜ್ಞಾನ ನೋಟು ಪುಸ್ತಕ ಎಲ್ಲ ನಿಮ್ಮ ಒಟ್ಟಿಗೆ ಇದೆಯಲ್ಲ? ಅದರ ಹೊಸ ಒಂದು ಪುಟದಲ್ಲಿ ಪಾಠದ ಹೆಸರನ್ನೆಲ್ಲ ಬರೆದು ತಯಾರಾಗಿದ್ದೀರಿ ನೀವು ಈಗಾಗಲೇ. ಪಾಠವನ್ನು ಪ್ರಾರಂಭಿಸೋಣ. ನಿಮ್ಮ ಪಾಠಪುಸ್ತಕದಲ್ಲಿರುವ ಈ ಚಿತ್ರವನ್ನೊಮ್ಮೆ ಗಮನಿಸಿ. ಎರಡು ಜನ ಮಕ್ಕಳು ಸಂಭಾಷಣೆ ನಡೆಸ್ತಾ ಇದ್ದಾರೆ. ಅವರು ಹೇಳುವಂತಹ ಮಾತುಗಳನ್ನು ಕೇಳಿ. ಒಬ್ಬ ಏನು ಹೇಳ್ತಾ ಇದ್ದಾನೆ? ಅವನಿಗೆ ಏನಂತೆ ಇಷ್ಟ? ಕೊಟ್ಟಿದ್ದಾರೆ ಅಲ್ವಾ? ನೂಡಲ್ಸ್, ಫ್ರೈಡ್ ರೈಸ್ ಅಂತೆ, ಮತ್ತು ಐಸ್ ಕ್ರೀಮು, ಚಿಕನ್ ಫ್ರೈ, ಗೋಬಿ ಮಂಚೂರಿ ಅಲ್ವಾ? ಹೀಗೆ ಅನೇಕ ವಸ್ತುಗಳನ್ನು ಹೇಳ್ತಾ ಇದ್ದಾನೆ. ಇದೆಲ್ಲ ನನಗೆ ತುಂಬ ಇಷ್ಟ. ಆದರೆ ಅವನ ದುಃಖವನ್ನು ಪ್ರಕಟಿಸ್ತಾ ಇದ್ದಾನೆ. ಏನಂತೆ? ಮನೆಯಲ್ಲಿ ಸಾಂಬಾರು, ಚಟ್ನಿ ಇಂಥದೇ ವಸ್ತುಗಳನ್ನು ಮಾಡ್ತಾರೆ ಅಂತ. ಇನ್ನೊಬ್ಬಳು ಏನು ಹೇಳ್ತಾ ಇದ್ದಾಳೆ? ಅವಳಿಗೆ ಯಾವುದು ಇಷ್ಟ ಅಂತ ಅವಳು ಹೇಳ್ತಾ ಇಲ್ಲ, ಆದರೆ ಮನೆಯಲ್ಲಿ ಮಾಡುವಂತಹ ಕೆಲವು ಆಹಾರವನ್ನು ಬಹಳ ಬೇಸರದಿಂದ ಹೇಳ್ತಾ ಇದ್ದಾಳೆ. ನನಗೂ ಹಾಗೆಯೇ ಮನೆಯಲ್ಲಿ ಏನು ಮಾಡ್ತಾರಂತೆ? ಸುವರ್ಣಗೆಡ್ಡೆ, ಸೊಪ್ಪು ತರಕಾರಿಗಳನ್ನೇ ಬಳಸ್ತಾರೆ. ನಿಮಗೆ ಸಹ ಇಂತಹ ಅನುಭವ ನಿಮ್ಮ ಮನಸ್ಸಿನಲ್ಲಿ ಆಗಿದೆ, ಹೆಚ್ಚಿನವರಿಗೂ ಆಗಿದೆ. ನೀವು ಬೆಳಗ್ಗೆ ತಿಂಡಿ ತಿನ್ನಲಿಕ್ಕೆ ಬಾ ಅಂತ ಹೇಳಿದ ತಕ್ಷಣ ಬಂದು ಕುಳಿತು ಮೊದಲು ನಿಮ್ಮ ಮುಖ ಸಣ್ಣದು ಮಾಡ್ತೀರಿ. ಏನಮ್ಮ ಇವತ್ತು ಕೂಡ ಇದನ್ನೇ ಮಾಡಿದ್ದಿ ನೀನು ಅಂತ. ಅಮ್ಮನನ್ನು ಜೋರು ಮಾಡಿಯೇ ನಾವು ಊಟಕ್ಕೆ ಕುಳಿತುಕೊಳ್ಳೋದಲ್ವಾ? ನಮಗೂ ಕೂಡ ತುಂಬ ಆಸೆ, ಅದು ತಿನ್ನಬೇಕು, ಇದು ತಿನ್ನಬೇಕು. ನಮ್ಮಲ್ಲಿ ಯಾವತ್ತೂ ಒಂದೇ ರೀತಿಯ ಆಹಾರ ಮಾಡ್ತಾರಲ್ಲ ಎನ್ನುವಂತಹ ಬೇಸರ ನಿಮಗೂ ಸಹ ಹಾಗೆ ಆಗಿರ್ಬೋದು ಅಲ್ವಾ? ಹೇಳಲಿಕ್ಕೆ ಮಾತ್ರ ಮುಜುಗರ ಆಗ್ತದೆ. ನೀವೀಗ ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಒಂದು ಪಟ್ಟಿ ತಯಾರಿಸಬೇಕು. ಏನು ಪಟ್ಟಿ? ಇಷ್ಟವಿರುವ ಆಹಾರ ಮತ್ತು ಇಷ್ಟವಿಲ್ಲದ ಆಹಾರ. ಏನೆಲ್ಲ?
ನಿಮಗೆ ಇಷ್ಟವಿರುವ ಆಹಾರ, ಇಷ್ಟವಿಲ್ಲದ ಆಹಾರ. ನೋಡ, ಕೆಲವು ಆಹಾರ ವಸ್ತುಗಳನ್ನು ಬರೆಯಿರಿ, ಕೆಲವು ವಸ್ತುಗಳನ್ನು ಬರೆದಿರಿ. ಇಷ್ಟವಿಲ್ಲದ ಆಹಾರದ ಪಟ್ಟಿಯಲ್ಲಿ ಅನೇಕ ತರಕಾರಿಗಳು ಬಂದಿವೆ ನಿಮ್ಮ ಪಟ್ಟಿಯಲ್ಲಿ, ಹೌದಲ್ವಾ? ಹೌದು. ಇಷ್ಟವಿರುವ ಆಹಾರದಲ್ಲಿ ಐಸ್ ಕ್ರೀಮು, ಗಡ್ಬಡ್, ಇನ್ನೂ ಅನೇಕ ವಸ್ತುಗಳು ಬಂದಿವೆ, ಆಹಾರ ವಸ್ತುಗಳು, ಹೌದಲ್ಲ? ಸರಿ. ನಾವು ಪ್ರತಿದಿನ ಆಹಾರ ಸೇವಿಸ್ತೇವೆ ಅಲ್ವಾ? 3 ಹೊತ್ತು ಸಾಧಾರಣವಾಗಿ ಆಹಾರ ಸೇವನೆ ಮಾಡುವ ಕ್ರಮ ನಮ್ಮದು. ಕೆಲವೊಮ್ಮೆ ಸಂಜೆ ಹೊತ್ತಿನಲ್ಲಿ ಕೂಡ ಅದಕ್ಕೆ ಸೇರ್ಪಡೆ ಆಗ್ತದೆ. ಅತಿಥಿಗಳು ಬಂದರೆ 11 ಗಂಟೆ 12 ಗಂಟೆಗೆ ಆಗುವಾಗ ಮತ್ತೊಂದು ಆಹಾರದ ಸೇರ್ಪಡೆ ಆಗ್ತದೆ. ಸಾಧಾರಣವಾಗಿ ನಾವು 3 ಹೊತ್ತು ಕೂಡ ಆಹಾರ ಸೇವಿಸ್ತೇವೆ. ಕೆಲವೊಮ್ಮೆ ಆಹಾರ ಸೇವಿಸದೇ ಇದ್ದರೆ ಅದರಿಂದ ನಿಮಗೆ ಆಗುವಂತಹ ಅನುಭವಗಳನ್ನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಉಂಟು. ಏನಾಗ್ತದೆ ನಮಗೆ ಆಹಾರ ಸೇವನೆ ಮಾಡದೆ, 1 ಹೊತ್ತು ಆಹಾರ ಸೇವನೆ ಮಾಡದೇ ಇದ್ದೇವೆ ಅಂತ ಗ್ರಹಿಸಿಕೊಳ್ಳುವ. ಸ್ವಲ್ಪ ಹೊತ್ತಾಗುವಾಗ ಆಯಾಸದ ಅನುಭವ ಆಗ್ತದೆ, ನಿಶ್ಶಕ್ತಿ, ಶಕ್ತಿಯೇ ಇಲ್ಲ ನಮ್ಮ ಶರೀರದಲ್ಲಿ, ಕೈಕಾಲು ಎಲ್ಲ ನಡುಗುತ್ತದೆ, ಯಾವ ಕೆಲಸ ಮಾಡಲಿಕ್ಕೂ ಆಸಕ್ತಿ ಇಲ್ಲದಂತಹ ಅನುಭವ ನಿಮಗೆ ಆಗಿದೆ. ಅನೇಕ ಸಂದರ್ಭದಲ್ಲಿ ಆಗಿರಬಹುದು. ಹಾಗಿದ್ರೆ ನಾವು ಆಹಾರ ಸೇವಿಸುವುದು ಯಾಕೆ? ಇದಕ್ಕೆ ಬಹಳ ಸುಲಭದಲ್ಲಿ ನೀವು ಉತ್ತರ ಹೇಳಬಲ್ಲಿರಿ ಅಲ್ವಾ? ಆಹಾರ ಸೇವಿಸುವುದು ಯಾಕೆ? ಹಸಿವು ಆಗದೇ ಇರಲಿಕ್ಕೆ ಆಹಾರ ಸೇವನೆ ಮಾಡೋದು. ಅಕೊಳ್ಳಿ, ಕೆಲವರು ಹೇಳ್ತಾ ಇದ್ದಾರೆ ಹೊಟ್ಟೆ ತುಂಬಲು ಆಹಾರ ಸೇವನೆ ಮಾಡುವುದು. ಇನ್ನು ಈಗ ತಾನೇ ಆಹಾರ ಸೇವಿಸದಿದ್ದರೆ ಏನೆಲ್ಲ ತೊಂದರೆ ಆಗ್ತದೆ ಅಂತ ನಾವು ತಿಳಿದೆವು, ಅದನ್ನೇ ಹೇಳೋದು. ನಿಶ್ಶಕ್ತಿ ಉಂಟಾಗದಿರಲು ಆಹಾರ ಸೇವಿಸುವುದು, ಇನ್ನು ಶಕ್ತಿ ಸಿಗಲು ಆಹಾರ ಸೇವಿಸುವುದು, ಇನ್ನು ಕೈಕಾಲು ನಡುಗದೇ ಇರಲು ಆಹಾರ ಸೇವಿಸುವುದು. ಹೌದು, ಇದೆಲ್ಲ ಕಾರಣಗಳು ಹೌದಾಗಿದ್ದರೂ ನಾವು ಕಲಿತಂತಹ ವಿಷಯವನ್ನೊಮ್ಮೆ ನೆನಪಿಸುವ. ಕಳೆದ ಪಾಠಗಳಲ್ಲಿ, ಕಳೆದ ತರಗತಿಯಲ್ಲಿ ನಾವು ಕಲಿತಿದ್ದೇವೆ ಆಹಾರ ಸೇವಿಸುವುದು ಯಾಕೆ ಅಂತ. ಯಾಕಂತೆ ಗೊತ್ತು ನಿಮಗೆ? ಚೈತನ್ಯ ಸಿಗಲು ನಾವು ಆಹಾರವನ್ನು ಸೇವಿಸ್ತೇವೆ. ನಮಗೆ ಕೆಲಸ ಮಾಡಲಿಕ್ಕೆ ಚೈತನ್ಯ ಬೇಕು, ಶಕ್ತಿ ಬೇಕು. ಆ ಶಕ್ತಿ ಸಿಗಲಿಕ್ಕೆ ನಾವು ಆಹಾರವನ್ನು ಸೇವಿಸ್ತೇವೆ. ಆಹಾರ ಸೇವನೆಯಿಂದ ಕೇವಲ ಶಕ್ತಿ ಮಾತ್ರವ ನಮಗೆ ಸಿಗೋದು? ಬೇರೆ ಏನಾದರೂ ಪ್ರಯೋಜನಗಳು ಇವೆಯಾ? ಒಮ್ಮೆ ಆಲೋಚಿಸಿ ನೋಡಿಯಂತೆ. ಇದೆ ಅಲ್ವಾ? ಏನು ಪ್ರಯೋಜನಗಳು? ನಮ್ಮ ಶರೀರದಲ್ಲಿ ರೋಗ ಪ್ರತಿರೋಧ ಶಕ್ತಿ ಹೆಚ್ಚಿಸಬೇಕಿದ್ರೆ ನಾವು ಆಹಾರ ಸೇವಿಸಬೇಕು. ರೋಗ ಪ್ರತಿರೋಧ ಶಕ್ತಿ ಅಂದ್ರೇನು? ನಮ್ಮ ಶರೀರಕ್ಕೆ ರೋಗಗಳು ಬಾರದೇ ಇರಬೇಕಿದ್ರೆ ರೋಗಾಣುಗಳು ನಮ್ಮ ಶರೀರದಲ್ಲಿ ಇರಬಾರ್ದು. ಒಂದು ವೇಳೆ ರೋಗಾಣುಗಳು ಇದ್ದರೂ ಕೂಡ ಆ ರೋಗಾಣುಗಳನ್ನು ಓಡಿಸುವಂತಹ ಒಂದು ಗಟ್ಟಿಯಾದ ಶಕ್ತಿಯುತವಾದ ವ್ಯವಸ್ಥೆ ನಮ್ಮ ಶರೀರದಲ್ಲಿ ಬೇಕು. ಅದು ಉಂಟಾಗಬೇಕಿದ್ರೆ ನಾವು ಅದಕ್ಕನುಗುಣವಾದ ಆಹಾರ ಸೇವನೆ ಮಾಡಬೇಕು. ಮತ್ತು ಬೇರೆ ಇನ್ನು ನಮ್ಮ ಬೆಳವಣಿಗೆ, ನೀವು 1ನೇ ತರಗತಿಯಲ್ಲಿ ಎಷ್ಟಕ್ಕಿದ್ದೀರಿ ಅಂತ ಒಮ್ಮೆ ನೆನಪಿಸಿ. ಬಹಳ ಸಣ್ಣಗಿದ್ದೀರಾಯಿತು. ಈಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ಇನ್ನೂ ಒಂದು 2-3 ವರ್ಷ ಕಳೆಯುವಾಗ ಇನ್ನೂ ಎತ್ತರ ಬೆಳೀತೀವಿ ಅಲ್ವಾ? ನಾವು ವರ್ಷಗಳು ಕಳೆದಂತೆ ಬೆಳವಣಿಗೆಯನ್ನು ಹೊಂದುತ್ತಾ ಇರುವಂತಹ ಮಕ್ಕಳು. ಬೆಳವಣಿಗೆ ಅಂದರೆ ಏನು ಅಂತ ನಾವು ಜೀವಕೋಶಗಳ ಪಾಠದಲ್ಲಿ ಕಲಿತಿದ್ದೇವೆ. ಏನಾಗುವುದಂತೆ? ಕೋಶಗಳ ಸಂಖ್ಯೆ ಹೆಚ್ಚುವುದೇ ಬೆಳವಣಿಗೆ. ಈ ರೀತಿ ನಮ್ಮ ಶರೀರ ನಿರ್ಮಾಣ ಕ್ರಿಯೆ ಅಂತ ಹೇಳ್ತಾರೆ ಅದಕ್ಕೆ. ನಮ್ಮ ಶರೀರದಲ್ಲಿ ಕೋಶಗಳ ಸಂಖ್ಯೆ ಹೆಚ್ಚಾಗಿ ನಮ್ಮ ಬೆಳವಣಿಗೆ ಆಗಬೇಕಿದ್ರೆ ನಮಗೆ ಆಹಾರ ಬೇಕು. ನಾವು ಸೇವಿಸುವ ಆಹಾರದಿಂದ ಈ ಬೆಳವಣಿಗೆ ಜರುಗುತ್ತದೆ. ಇನ್ನು ಬೇರೆ ಪ್ರಧಾನವಾಗಿ ನಮಗೆ ಶಕ್ತಿ ಸಿಗಬೇಕು. ಈ ಶಕ್ತಿ ಸಿಗಬೇಕಿದ್ರೆ ನಾವು ಆಹಾರ ಸೇವಿಸಬೇಕು, ಹೌದಲ್ಲ?
ಹಾಗಾದರೆ ಆಹಾರ ಸೇವಿಸುವುದು ಯಾಕೆ ಅಂತ ಗೊತ್ತಾಯಿತು ನಮಗೆ. ಒಂದು, ರೋಗ ಪ್ರತಿರೋಧ ಶಕ್ತಿ ನಮ್ಮ ಶರೀರದಲ್ಲಿ ಉಂಟಾಗಲಿಕ್ಕೆ. ಎರಡನೆಯದ್ದು, ಶರೀರ ನಿರ್ಮಾಣ ಅಥವಾ ಬೆಳವಣಿಗೆಗೆ ಬೇಕು. ಇನ್ನು ಚೈತನ್ಯ ಸಿಗಬೇಕಿದ್ರೆ, ಕೆಲಸ ಮಾಡಲು ಚೈತನ್ಯ ಬೇಕು. ಆ ಚೈತನ್ಯ ಸಿಗಬೇಕಿದ್ರೂ ನಮಗೆ ಆಹಾರ ಬೇಕು. ಆಹಾರ ಸೇವನೆಯಿಂದ ಈ ಎಲ್ಲ ಪ್ರಯೋಜನಗಳು ನಮಗೆ ಸಿಗ್ತವೆ. ನಾವು ಆಹಾರ ಸೇವಿಸುವುದು ಯಾಕೆ ಎನ್ನುವ ಪ್ರಶ್ನೆಗೂ ನಮಗೆ ಉತ್ತರ ಸಿಕ್ಕಿತು. ಆಹಾರ ಸೇವನೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತಲೂ ತಿಳಿದೆವು. ನಮಗೆ ಇಷ್ಟವಿರುವ ಮತ್ತು ಇಷ್ಟವಿಲ್ಲದ ಆಹಾರದ ಪಟ್ಟಿಯನ್ನು ಕೂಡ ತಯಾರಿಸಿದೆವು. ಇನ್ನು ಆಹಾರ ಸೇವಿಸಬೇಕು ಅಂತ ನಮಗೆ ಗೊತ್ತಾಗಿದೆ. ಆಹಾರ ಸೇವಿಸುವುದರಿಂದ ಇರುವ ಪ್ರಯೋಜನಗಳು ತಿಳಿದಿವೆ. ಇನ್ನು ನಮಗೆ ಬೇಕಾದ ಆಹಾರವನ್ನು ಸೇವಿಸಿದರೆ ಆಯ್ತಲ್ಲ. ನಮಗೆ ಇಷ್ಟವಿರುವ ಆಹಾರವನ್ನು ಸೇವಿಸೋದು. ನಾವು ಆ ಪಟ್ಟಿಯಲ್ಲಿ ಬರೆದದ್ರಲ್ಲಿ ಎಲ್ಲ ಆಹಾರವನ್ನೇ ಅಲ್ವ ಬರೆದದ್ದು. ಇಷ್ಟವಿಲ್ಲದಿದ್ದದ್ದು, ಇಷ್ಟವಿರುವ ಆಹಾರವನ್ನು ಬರೆದದ್ದು, ಹೌದಲ್ಲ? ಆ ಆಹಾರವನ್ನು ಸೇವಿಸಿದರೆ ನಮಗೆ ರೋಗ ಪ್ರತಿರೋಧ ಶಕ್ತಿ ಹೆಚ್ಚುತ್ತದೆ, ಚೈತನ್ಯ ಸಿಗ್ತದೆ, ಬೆಳವಣಿಗೆ ಆಗ್ತದೆ, ಶರೀರ ನಿರ್ಮಾಣ ಕ್ರಿಯೆ ನಡೆಯುತ್ತದೆ ಅಂತೆಲ್ಲ ಕಲಿತೆವು ನಾವು. ಹಾಗಿದ್ದರೆ ಆ ಆಹಾರ ಸೇವನೆ ಮಾಡೋದು. ಅದರಲ್ಲಿ ಇಷ್ಟವಿದ್ದದ್ದು ಸೇವಿಸಿದರೆ ಏನು, ಇಷ್ಟವಿಲ್ಲದೇ ಇದ್ದದ್ದು ಸೇವಿಸದೇ ಇದ್ದರೇನು ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡ್ತದೆ ಅಲ್ವಾ? ಇಷ್ಟವಿರುವ ಆಹಾರ ಮಾತ್ರ ಸೇವಿಸಿದರೆ ಸಾಕು ನಮಗೆ? ಸಾಲದ? ಆಹಾರ ಸೇವನೆ ಮಾಡಿದರೆ ನಮಗೆ ಇಷ್ಟೆಲ್ಲ ಪ್ರಯೋಜನಗಳು ಸಿಗ್ತವೆ ಅಂತ ಆಗುವಾಗ ಅದರಲ್ಲಿ ಇಷ್ಟವಿದ್ದದ್ದು ಇಷ್ಟವಿಲ್ಲದಿದ್ದದ್ದು ಅಂತ ನಾವು ಬೇರೆ ಬೇರೆ ಮಾಡೋದು ಯಾಕೆ? ನಮಗೆ ಇಷ್ಟವಿರುವ ಆಹಾರವನ್ನು ಸೇವಿಸುವುದು. ಆಹಾರ ಯಾವುದಾದ್ರೆ ಏನು? ನಮ್ಮ ಚೈತನ್ಯ ಸಿಕ್ಕಿದ್ರೆ ಸಾಕಲ್ಲ? ನಿಮ್ಮ ಅಭಿಪ್ರಾಯ ಎಂಥದ್ದು ಹೇಳಿ ನೋಡುವ. ಆದೀತು ಅಲ್ವಾ? ಇಷ್ಟವಿದ್ದ ಆಹಾರ ಸೇವಿಸಿದ್ರೂ ನಮಗೆ ಚೈತನ್ಯ ಸಿಗ್ತದೆ. ಆದ ಕಾರಣ ನಾವು ಇಷ್ಟವಿರುವ ಆಹಾರವನ್ನೇ ಚೆನ್ನಾಗಿ ಸೇವನೆ ಮಾಡಿದರೆ ಸಾಕಲ್ಲವೇ? ಏನಾದರೂ ತೊಂದರೆ ಉಂಟಾ? ಒಂದೇ ಇಷ್ಟವಿರುವ ಆಹಾರ ಅಂತ ಹೇಳಿದರೆ ನಿಮಗೆ ಒಂದೇ ರೀತಿಯ ಆಹಾರ, ಅದನ್ನು ಸೇವನೆ ಮಾಡುವುದರಿಂದ ಏನಾದರೂ ತೊಂದರೆ ಉಂಟಾ? ಇದನ್ನು ತಿಳಿಬೇಕಿದ್ರೆ ಆಹಾರ ಸೇವನೆ ಮಾಡುವುದು ಮಾತ್ರ ಅಲ್ಲ, ಅದರಿಂದ ಏನೆಲ್ಲ ನಮ್ಮ ಶರೀರಕ್ಕೆ ಸಿಗ್ತದೆ ಅಂತ ನಾವು ಮೊದಲಾಗಿ ತಿಳ್ಕೊಳ್ಬೇಕು. ಅದು ತಿಳಿದರೆ ಇಷ್ಟವಿರುವ ಆಹಾರವನ್ನು ಮಾತ್ರ ಸೇವಿಸಿದರೆ ತೊಂದರೆ ಉಂಟು ಅಂತ ನಿಮಗೆ ತಿಳಿಯಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಇಲ್ಲಿ ಕೆಲವು ಆಹಾರ ವಸ್ತುಗಳು ಹೇಳುವಂತಹ ಸಂಭಾಷಣೆಯನ್ನೊಮ್ಮೆ ಕೇಳಿ. ಇದನ್ನೊಮ್ಮೆ ಗಮನಿಸಿ. ಯಾರೆಲ್ಲ ಮಾತನಾಡ್ತಾ ಇದ್ದಾರೆ? ಭತ್ತ, ತೆಂಗಿನಕಾಯಿ, ಮೀನು, ತರಕಾರಿ, ಹಣ್ಣು ಹಂಪಲುಗಳು ಹೇಳ್ತಾ ಇವೆ. ಏನೆಲ್ಲ ಹೇಳ್ತಾ ಇವೆ? ಭತ್ತ ಹೇಳ್ತಾ ಇದೆ, ನನ್ನಲ್ಲಿ ಧಾರಾಳ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಇದೆ ಅಂತ ಹೇಳ್ತದೆ, ಹೌದಾ? ಮೀನು ಏನು ಹೇಳ್ತಾ ಇದೆ? ನಮ್ಮಲ್ಲಿ ಧಾರಾಳ ಪ್ರಮಾಣದ ಪ್ರೋಟೀನ್ ಇದೆ ಅಂತ ಹೇಳ್ತಾ ಉಂಟು. ತೆಂಗಿನಕಾಯಿ ಹೇಳ್ತದೆ, ನನ್ನಲ್ಲಿ ಸಾಕಷ್ಟು ಕೊಬ್ಬು ಇದೆ ಅಂತ ಹೇಳ್ತಾ ಇದೆ. ಇನ್ನು ಹಣ್ಣು ಹಂಪಲುಗಳು, ತರಕಾರಿಗಳು, ನಾವು ಜೀವಾತು ಮತ್ತು ಖನಿಜ ಲವಣಗಳನ್ನು ನೀಡುತ್ತೇವೆ ಅಂತ ಹೇಳ್ತಾ ಇದೆ. ಈ ಪದಗಳನ್ನು ಎಲ್ಲಿಯೋ ಕೇಳಿದ ನೆನಪು ಬರ್ತಾ ಉಂಟಲ್ಲ ನಿಮಗೆ? ಶರ್ಕರ ಪಿಷ್ಟ, ಪ್ರೋಟೀನ್ ಕೇಳಿಲ್ಲ, ಕೊಬ್ಬು, ಜೀವಾತುಗಳು. ನೀವೆಲ್ಲ ಸಾಕಷ್ಟು ಟಿ ವಿ ನೋಡುವವರಲ್ವಾ? ಟಿ ವಿಯಲ್ಲಿ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ ಬರೋದು ನೋಡಿದ್ದೀರಿ. ಆಗ ಬೂಸ್ಟಿನ ಅಡ್ವರ್ಟೈಸ್ಮೆಂಟು ನೋಡಿರ್ಬೋದು ನೀವು ಅಲ್ವಾ? ಹೌದು. ಹಾರ್ಲಿಕ್ಸಿನ ಅಡ್ವರ್ಟೈಸ್ಮೆಂಟು. ಆ ಹಾರ್ಲಿಕ್ಸಿನ ಅಡ್ವರ್ಟೈಸ್ಮೆಂಟ್ ಬರುವಾಗ ಒಂದು ದೊಡ್ಡ ಜಾರು, ಹಾರ್ಲಿಕ್ಸಿನ ಜಾರು ತೋರಿಸ್ತಾರೆ, ಮತ್ತು ಕೆಲವು ಅಂಶಗಳನ್ನು ಬರೆದ ಒಂದು
ಪಟ್ಟಿ ಸಹ ಬರ್ತದೆ. ವಿಟಮಿನ್ ಡಿ, ವಿಟಮಿನ್ ಕೆ, ಇನ್ಯಾವುದು ಪ್ರೋಟೀನು, ಕಾರ್ಬೋಹೈಡ್ರೇಟ್, ಈ ರೀತಿ ಅನೇಕ ಅಂಶಗಳನ್ನು ಬರೆದಂತಹ ಒಂದು ಭಾಗವನ್ನು ನೀವು ನೋಡಿರ್ಬೋದು. ಅದನ್ನೆಲ್ಲ ಸೇವಿಸಿದರೆ ನಮ್ಮ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಅಂತ ಕೂಡ ಅದರಲ್ಲಿ ಹೇಳ್ತಾರೆ ಅಲ್ವಾ. ಆಸೆ ನಾವು ಸಹ ಹಾರ್ಲಿಕ್ಸು ಸೇವನೆ ಮಾಡಿದರೆ ಅಡ್ವರ್ಟೈಸ್ಮೆಂಟಿನಲ್ಲಿ, ಜಾಹೀರಾತಿನಲ್ಲಿ ತೋರಿಸಿದಂತೆ ನಾವು ಕೂಡ ಆದೆವು ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತದೆ. ಅದು ಏನೇ ಇರಲಿ, ಈ ಕೆಲವು ಪದಗಳನ್ನು ನೀವು ಈ ಮೊದಲೇ ಕಲ್ತಿದ್ದೀರಿ. ಪ್ರೋಟೀನ್, ಇದು ನಿಮಗೆ ಸಾಕಷ್ಟು ಪರಿಚಯ ಇರುವ ಪದವೇ ಅಲ್ವಾ. ಶರ್ಕರ ಪಿಷ್ಟ ಅಂತ ಹೇಳಿದರೆ ಸ್ವಲ್ಪ ಆ ಪದವನ್ನು ಕೇಳದಿದ್ದರೂ ಅದರ ಬಗ್ಗೆ ಗೊತ್ತು ನಿಮಗೆ. ವಿಟಮಿನ್, ಇದು ಕೂಡ ಗೊತ್ತುಂಟು. ಕೊಬ್ಬು, ಇನ್ನೊಂದು ಖನಿಜ ಲವಣಗಳು. ಈ ಇಷ್ಟು ಘಟಕಗಳ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಈ ಪಾಠದಲ್ಲಿ ಕಲಿಯಲಿದ್ದೇವೆ. ಇನ್ನೊಮ್ಮೆ ನೆನಪಿಸುವ, ಒಂದು ಶರ್ಕರ ಪಿಷ್ಟ ಅಥವಾ ಅದನ್ನು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾರೆ. ಇನ್ನೊಂದು ಪ್ರೋಟೀನ್, ಅದನ್ನು ನಾವು ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೇವೆ. ಸಸಾರಜನಕ ಅಥವಾ ಪ್ರೋಟೀನ್. ಇನ್ನೊಂದು ಕೊಬ್ಬು, ಫ್ಯಾಟ್. ಇನ್ನೊಂದು ಖನಿಜ ಲವಣಗಳು, ಮಿನರಲ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಜೀವಾತುಗಳು ಅಥವಾ ವಿಟಮಿನ್ಗಳು. ಇವಿಷ್ಟು ಕೆಲವು ಆಹಾರ ವಸ್ತುಗಳಲ್ಲಿ ಇವೆ ಅಂತ ಆ ಆಹಾರ ವಸ್ತುಗಳು ಹೇಳ್ತಾ ಇವೆ ನಿಮ್ಮಲ್ಲಿ. ಭತ್ತ, ಅಕ್ಕಿ ಹೇಳ್ತಾ ಇದೆ ನನ್ನಲ್ಲಿ ಸಾಕಷ್ಟು ಶರ್ಕರ ಪಿಷ್ಟ ಇದೆ ಅಂತ. ಮೀನು ಹೇಳ್ತಾ ಇದೆ ನನ್ನಲ್ಲಿ ಸಾಕಷ್ಟು ಪ್ರೋಟೀನ್ ಇದೆ ಅಂತ. ತೆಂಗಿನ ಕಾಯಿ ಹೇಳ್ತದೆ ನನ್ನಲ್ಲಿ ಕೊಬ್ಬಿನ ಅಂಶ ಧಾರಾಳವಾಗಿದೆ ಅಂತ. ಸೊಪ್ಪು ತರಕಾರಿಗಳು, ಹಣ್ಣು ಹಂಪಲುಗಳು ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಜೀವಾತುಗಳು ಇವೆ, ಖನಿಜ ಲವಣಗಳು ಕೂಡ ಇವೆ ಅಂತ. ಈ ಅಂಶಗಳ ಬಗ್ಗೆ ನಾವು ಒಂದಷ್ಟು ಕಲಿಯೋಣ. ಮೊದಲು ನಮ್ಮ ಪ್ರಧಾನ ಆಹಾರ ಯಾವುದು? ಅಕ್ಕಿ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆಯ ತಿಂಡಿ, ರಾತ್ರಿಯ ತಿಂಡಿ ಅಥವಾ ಊಟ, ಇದಕ್ಕೆ ಎಲ್ಲವೂ ಪ್ರಧಾನವಾಗಿ ನಾವು ಬಳಸ್ತಾ ಇರುವುದು ಯಾವುದನ್ನು? ಅಕ್ಕಿಯನ್ನು. ಅಕ್ಕಿಯಿಂದ ತಯಾರಿಸಲಾದ ವಿವಿಧ ಖಾದ್ಯಗಳನ್ನು ನಾವು ಉಪಯೋಗಿಸ್ತೇವೆ. ಈ ಚಿತ್ರವನ್ನೊಮ್ಮೆ ಗಮನಿಸಿ. ನೋಡಿದಿರಾ? ಚಿತ್ರದೊಂದಿಗೆ ಒಂದು ಟಿಪ್ಪಣಿಯನ್ನು ಕೂಡ ಕೊಡಲಾಗಿದೆ. ಆ ಟಿಪ್ಪಣಿಯನ್ನೊಮ್ಮೆ ಓದುವ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಂಬೀ ಘಟಕಗಳಿಂದ ಶರ್ಕರ ಪಿಷ್ಟವು ರಚಿಸಲ್ಪಟ್ಟಿದೆ. ಶರೀರದ ಎಲ್ಲ ಕ್ರಿಯೆಗಳಿಗೆ ಅಗತ್ಯವಾದ ಚೈತನ್ಯ ನೀಡುವುದೇ ಇದರ ಮುಖ್ಯ ಕಾರ್ಯ. ಪಿಷ್ಟ, ಸಕ್ಕರೆ, ಗ್ಲೂಕೋಸ್, ಸೆಲ್ಯುಲೋಸ್ ಎಂಬಿವುಗಳು ಶರ್ಕರ ಪಿಷ್ಟದ ವಿವಿಧ ರೂಪಗಳಾಗಿವೆ. ಧಾನ್ಯಗಳು, ಗಡ್ಡೆಗೆಣಸುಗಳಲ್ಲಿ ಪಿಷ್ಟದ ರೂಪದಲ್ಲಿ ಧಾರಾಳವಾಗಿ ಶರ್ಕರ ಪಿಷ್ಟ ಅಡಕವಾಗಿದೆ. ಶರ್ಕರ ಪಿಷ್ಟದ ಬಗ್ಗೆ ಇರುವಂತಹ ಒಂದು ಸಣ್ಣ ಓದಿನ ಟಿಪ್ಪಣಿಯನ್ನು ನೀವೀಗ ಓದಿದ್ರಿ. ಇದಕ್ಕೆ ಸಂಬಂಧಿಸಿ ಒಂದೆರಡು ಪ್ರಶ್ನೆಗಳನ್ನು ನಾನು ಕೊಡ್ತೇನೆ. ಇದಕ್ಕೆ ಉತ್ತರ ನಿಮಗೆ ಈಗಲೇ ಹೇಳಬಹುದು. ನೋಡಿ ಅಂತೆ. ಶರ್ಕರ ಪಿಷ್ಟದ ನಿರ್ಮಾಣದಲ್ಲಿ ಅಡಕವಾಗಿರುವ ಘಟಕಗಳು ಯಾವುವು? ಶರೀರದಲ್ಲಿ ಶರ್ಕರ ಪಿಷ್ಟವು ನಿರ್ವಹಿಸುವ ಕಾರ್ಯಗಳು ಯಾವುವು? ಶರ್ಕರ ಪಿಷ್ಟವು ಯಾವುದೆಲ್ಲ ರೂಪದಲ್ಲಿ ಕಂಡುಬರುತ್ತದೆ? ಯಾವೆಲ್ಲ ಆಹಾರ ವಸ್ತುಗಳಲ್ಲಿ ಇವು ಅಧಿಕ ಪ್ರಮಾಣದಲ್ಲಿ ಅಡಕವಾಗಿರುವುದು? ಈ ಎಲ್ಲ ಪ್ರಶ್ನೆಗಳಿಗೂ ಈ ಓದಿನ ಟಿಪ್ಪಣಿಯಲ್ಲಿಯೇ ಉತ್ತರ ಇದೆ. ಶರ್ಕರ ಪಿಷ್ಟ ಎನ್ನುವಂಥದ್ದು 3 ಪ್ರಧಾನ ಘಟಕಗಳಿಂದ ನಿರ್ಮಾಣ ಆದ್ದು. ಆಕ್ಸಿಜನ್, ಕಾರ್ಬನ್ ಮತ್ತು ಹೈಡ್ರೋಜನ್. ಆಕ್ಸಿಜನ್ನ ಪರಿಚಯ ನಿಮಗೆ ಈಗಾಗಲೇ ಇದೆ. ನಾವು ಉಸಿರಾಡುವಾಗ ಒಳಗೆ ಸೇವಿಸುವ ಒಂದು ಅನಿಲವಾಗಿದೆ ಆಕ್ಸಿಜನ್. ಆಕ್ಸಿಜನ್ ಎನ್ನುವುದು ಒಂದು ಮೂಲ ವಸ್ತು. ಈ ಮೂಲ ವಸ್ತುಗಳ ಬಗ್ಗೆ ಹೆಚ್ಚಿನ ಭಾಗವನ್ನು ನೀವು ಮುಂದಿನ ತರಗತಿಗಳಲ್ಲಿ ಕಲಿಯಲಿದ್ದೀರಿ.
ಅದೇ ರೀತಿ ಹೈಡ್ರೋಜನ್, ಕಾರ್ಬನ್ಗಳು ಕೂಡ ಮೂಲ ವಸ್ತುಗಳಾಗಿವೆ. ಈ 3 ಮೂಲ ವಸ್ತುಗಳಿಂದ ನಿರ್ಮಿಸಲ್ಪಟ್ಟದ್ದು ಯಾವುದು? ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ. ಇದರ ಪ್ರಧಾನ ಕಾರ್ಯ ಏನು? ಮೊದಲೇ ಅಕ್ಕಿ ಹೇಳಿದೆ, ನನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಇದೆ ಅಂತ. ಅಕ್ಕಿಯನ್ನು ನಾವು ಪ್ರತಿದಿನವೂ ಸೇವಿಸ್ತೇವೆ. ಅಷ್ಟಾಗುವಾಗ ನಮ್ಮ ಶರೀರಕ್ಕೆ ಸಾಕಷ್ಟು ಶರ್ಕರ ಪಿಷ್ಟ ಸಿಗ್ತದೆ ಅಂತ ಆಯಿತು. ಇದು ನಮಗೆ ಬೇಕಾದಂತಹ ಚೈತನ್ಯವನ್ನು ಒದಗಿಸುವ ಪ್ರಧಾನ ಅಂಶ, ಒಂದು ಪ್ರಧಾನ ಘಟಕ. ಆದ್ದರಿಂದ ಇದನ್ನು ಚೈತನ್ಯ ಉತ್ಪಾದಕರು ಅಂತ ಹೇಳ್ತಾರೆ. ಯಾವುದನ್ನು? ಶರ್ಕರ ಪಿಷ್ಟವನ್ನು. ಅದರ ಪ್ರಧಾನ ಕೆಲಸ ಶರೀರಕ್ಕೆ ಬೇಕಾದ ಚೈತನ್ಯ ನೀಡುವುದು. ಆಹಾರದ ರೂಪದಲ್ಲಿ ನಾವು ಶರ್ಕರ ಪಿಷ್ಟವನ್ನು ಸೇವಿಸ್ತೇವೆ. ಶರ್ಕರ ಪಿಷ್ಟವನ್ನೇ ಸೇವಿಸುವುದಲ್ಲ, ನಾವು ಅಕ್ಕಿಯಿಂದ ತಯಾರಿಸಿದ ವಸ್ತುವನ್ನು ಸೇವಿಸುವಾಗ ಅದರಲ್ಲಿರುವ ಶರ್ಕರ ಪಿಷ್ಟ ನಮ್ಮ ಶರೀರಕ್ಕೆ ಸಿಗ್ತದೆ ಅಂತ. ಆ ಶರ್ಕರ ಪಿಷ್ಟದಿಂದ ಚೈತನ್ಯ ಬಿಡುಗಡೆಯಾಗ್ತದೆ. ಆ ಚೈತನ್ಯದಿಂದ ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತವೆ. ಇದು ಚೈತನ್ಯ ನೀಡುವ ಪ್ರಧಾನ ಘಟಕ. ಯಾವುದೋ? ಶರ್ಕರ ಪಿಷ್ಟ. ವಿವಿಧ ರೂಪಗಳಲ್ಲಿ ಇರ್ತದೆ. ನಾವು 5ನೇ ತರಗತಿಯಲ್ಲಿ ದ್ಯುತಿ ಸಂಶ್ಲೇಷಣೆ ಎನ್ನುವಂತಹ ಪಾಠಭಾಗದಲ್ಲಿ ಕಲಿತಿದ್ದೇವೆ. ಏನು? ಹಸಿರು ಸಸ್ಯಗಳು ಹಗಲು ಹೊತ್ತಿನಲ್ಲಿ ಹರಿತು ಸೂರ್ಯಪ್ರಕಾಶ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸಿ ಆಹಾರ ತಯಾರಿಸ್ತವೆ ಅಂತ. ಈ ಆಹಾರಕ್ಕೆ ಪಿಷ್ಟ ಅಂತ ಹೆಸರು ಅಂತ ಕಲಿತಿದ್ದೇವೆ. ಈ ಪಿಷ್ಟದಲ್ಲಿಯೂ ಶರ್ಕರ ಪಿಷ್ಟ ಇದೆ, ಸಕ್ಕರೆಯಲ್ಲಿಯೂ ಸಹ ಶರ್ಕರ ಪಿಷ್ಟ ಇದೆ. ಇನ್ನು ಸೆಲ್ಯುಲೋಸ್ ಅಂತ ಒಂದು, ಅದರ ಬಗ್ಗೆ ಕೂಡ ಕಲಿತಿದ್ದೇವೆ ನಾವು ಈ ವರ್ಷ. ಕೋಶವಿತ್ತಿ, ಸಸ್ಯ ಜೀವಕೋಶದ ಕೋಶವಿತ್ತಿಯು ಸೆಲ್ಯುಲೋಸಿನಿಂದ ಮಾಡಲ್ಪಟ್ಟಿದೆ. ಅಂದರೆ ಅದರಲ್ಲಿಯೂ ಕೂಡ ಶರ್ಕರ ಪಿಷ್ಟ ಇದೆ. ಇದು ಬೇರೆ ಬೇರೆ ವಸ್ತುಗಳಲ್ಲಿ ಇರ್ತದೆ ಅಂತ ನಾವು ಕಲಿತೆವು. ಇನ್ನು ಯಾವೆಲ್ಲ ವಸ್ತುಗಳಲ್ಲಿ ಶರ್ಕರ ಪಿಷ್ಟ ಇದೆಯಂತೆ? ಧಾನ್ಯಗಳು, ಅಕ್ಕಿ, ಗೋಧಿ, ರಾಗಿ, ಜೋಳ ಮುಂತಾದಂತಹ ಧಾನ್ಯಗಳಲ್ಲಿ. ಇನ್ನು ಗಡ್ಡೆಗೆಣಸುಗಳು, ಸುವರ್ಣಗಡ್ಡೆ ಆಗಿರ್ಬೋದು, ಮರಗೆಣಸು, ಸಿಹಿಗೆಣಸು, ಈ ರೀತಿ ಗೆಣಸು ವರ್ಗಕ್ಕೆ ಸೇರಿದಂತಹ ವಸ್ತುಗಳಲ್ಲಿ ಧಾರಾಳ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಇದೆ. ನಾವು ಯಾವುದೇ ಕೆಲಸ ಮಾಡದೆ ಒಂದು ಕಡೆಯಲ್ಲಿ ಕುಳಿತಿದ್ದೇವೆ. ಈಗ ನಮಗೆ ಚೈತನ್ಯ ಬೇಕಾ? ಆಗಲೂ ಚೈತನ್ಯ ಬೇಕು. ನಮ್ಮಲ್ಲಿ ನಿರಂತರ ನಡೆಯುವಂತಹ ಕ್ರಿಯೆಗಳು, ಉಸಿರಾಟ ಕ್ರಿಯೆ, ಅದು ಪೂರ್ಣ ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಕೂಡ ನಿಲ್ಲುವುದಿಲ್ಲ. ಅದು ನಡೆಯುತ್ತಾ ಇರ್ತದೆ ಅಲ್ವಾ? ಎದೆ ಬಡಿತ ನಡೆಯುತ್ತಾ ಇರ್ತದೆ. ರಕ್ತ ಸಂಚಾರ, ನಮ್ಮ ಶರೀರದಲ್ಲಿ ನಾವು ಸೇವಿಸಿದಂತಹ ಆಮ್ಲಜನಕವು ರಕ್ತದ ಮೂಲಕ ಎಲ್ಲ ಭಾಗಗಳಿಗೂ ತಲುಪುತ್ತದೆ. ಆಹಾರದ ಘಟಕಗಳು ಎಲ್ಲ ಭಾಗಗಳಿಗೂ ತಲುಪುತ್ತದೆ. ಈ ಎಲ್ಲ ಕೆಲಸಗಳು ನಿರಂತರವಾಗಿ ನಡೆಯುತ್ತಾ ಇರ್ತದೆ. ನಾವು ಸುಮ್ಮನೆ ಕುಳಿತರೂ ಕೂಡ ಈ ಕೆಲಸಗಳು ನಿಲ್ಲುವುದಿಲ್ಲ. ಇನ್ನು ಎದೆ ಬಡಿತ, ಶ್ವಾಸೋಚ್ಛ್ವಾಸ ಕ್ರಿಯೆಗಳು, ಜೀರ್ಣಕ್ರಿಯೆ, ನಮ್ಮ ಜಠರದ ಸಂಕೋಚನ ವ್ಯಾಕೋಚನ ಆಗೋದು, ಇನ್ನು ಸಣ್ಣ ಕರುಳಿನ ಚಲನೆ, ದೊಡ್ಡ ಕರುಳಿನ ಚಲನೆ, ಇದಕ್ಕೆಲ್ಲ ಏನು ಬೇಕು? ಚೈತನ್ಯ ಬೇಕು. ಈ ಚೈತನ್ಯವು ನಾವು ಸೇವಿಸುವ ಆಹಾರದಿಂದ ಸಿಗ್ತದೆ ಅಂತ ನಾವು ತಿಳ್ಕೊಂಡೆವು. ನಾವು ಪ್ರಧಾನವಾಗಿ ಉಪಯೋಗಿಸುವಂಥದ್ದು ಅಕ್ಕಿ. ನೀವು ಈ ಚಿತ್ರದಲ್ಲಿ ನೋಡಿದ್ದೀರಿ. ಇದರಲ್ಲಿ ಒಂದು ಬದಿಯಲ್ಲಿ ದೋಸೆಯ ಚಿತ್ರ ಕೊಟ್ಟಿದ್ದಾರೆ, ಪುಟ್ಟು ಅಂತ ಹೇಳ್ತಾರೆ. ಕೇರಳದಲ್ಲಿ ಹೆಚ್ಚಾಗಿ ಅವರು ಉಪಯೋಗಿಸುವ ಒಂದು ತಿಂಡಿ. ಅಕ್ಕಿ ಹುಡಿ ಮತ್ತು ತೆಂಗಿನ ತುರಿಯನ್ನು ಉಪಯೋಗಿಸಿ ಮಾಡುವುದು. ನಿಮ್ಮಲ್ಲಿ ಕೂಡ ಅದನ್ನು ಹೆಚ್ಚಿನವರು ತಿಂದಿರಬಹುದು. ಅದಕ್ಕೂ ಕೂಡ ಅಕ್ಕಿ ಬೇಕು. ಇನ್ನು ಗೆಣಸು, ಇನ್ನೊಂದು ಮರಗೆಣಸು. ಕೇರಳದವರ ಪ್ರಧಾನ ಆಹಾರ ಒಂದು ಮರಗೆಣಸು. ಇನ್ನು ಜೋಳ, ಅಕ್ಕಿ ಮೊದಲಾದಂತಹ ವಸ್ತುಗಳು. ಇನ್ನು ಉತ್ತರ ಭಾರತದವರಿಗೆ ಆದರೆ ಅವರು ಹೆಚ್ಚು ಉಪಯೋಗಿಸುವುದು ಗೋಧಿ. ಅದು ಯಾವುದೇ ಇರಲಿ, ಅಕ್ಕಿ ಆಗಿರಲಿ ಗೋಧಿ ಆಗಿರಲಿ, ಧಾನ್ಯಗಳನ್ನೇ ಹೆಚ್ಚು ನಾವು ಉಪಯೋಗಿಸುವುದು.
ಧಾನ್ಯಗಳಲ್ಲಿ ಶರ್ಕರ ಪಿಷ್ಟ ಹೆಚ್ಚು ಇದೆ. ಆದುದರಿಂದ ಅಕ್ಕಿ ನಮ್ಮ ಪ್ರಧಾನ ಆಹಾರ. ನೋಡಿ, ಒಂದು ದಿವಸ ನೀವು ಅಕ್ಕಿಯಿಂದ ತಯಾರಿಸಿದ ಆಹಾರ ಸೇವಿಸುವುದಿಲ್ಲ ಅಂತ ಇಟ್ಟುಕೊಳ್ಳಿ. ಹಾಗೆ ಸೇವಿಸುವುದಿಲ್ಲ ಅಂತಾದರೆ ಅದರ ಬದಲು ಇಲ್ಲಿ ಕೆಲವು ಆಹಾರ ವಸ್ತುಗಳನ್ನು ಕೊಡಲಾಗಿದೆ. ನೋಡಿ, ಇದರಲ್ಲಿ ಯಾವುದನ್ನು ನೀವು ಆರಿಸುವಿರಿ? ಅಕ್ಕಿಯ ಬದಲು ನೀವು ಆರಿಸುವಂತಹ ಆಹಾರ ಯಾವುದು? ಇಲ್ಲಿ ಕೆಲವು ಆಹಾರ ವಸ್ತುಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಮೊಟ್ಟೆ, ನೇಂದ್ರ ಬಾಳೆಹಣ್ಣು, ಮರಗೆಣಸು ಮತ್ತು ಹಾಲು. ಇದರಲ್ಲಿ ನೀವು ಯಾವುದನ್ನು ಉಪಯೋಗಿಸುವಿರಿ? ನಿಮಗೆ ಇಷ್ಟ ಯಾವುದು ಅಂತಲ್ಲ, ಅಕ್ಕಿ ನಾವು ಸೇವಿಸದೇ ಇದ್ದರೆ ನಮಗೆ ಶರ್ಕರ ಪಿಷ್ಟ ಬೇಕೇ ಬೇಕಲ್ವ? ಅದು ಇರುವುದು ಧಾನ್ಯಗಳಲ್ಲಿ ಅಲ್ವ ಹೆಚ್ಚು. ಆ ಪ್ರಧಾನ ಆಹಾರವಾದ ಅಕ್ಕಿಯನ್ನು ನಾವು ಸೇವಿಸದೇ ಇದ್ದರೆ ಅದರ ಬದಲು ಸೇವಿಸಲಿಕ್ಕೆ ಸಾಧ್ಯತೆ ಇರುವುದು ಇದರಲ್ಲಿ ಯಾವುದು ಅಂತ ಕೇಳಿದ್ದು. ಗೊತ್ತಾಯಿತು ನಿಮಗೆ ಯಾವುದು? ಸರಿ, ಮರಗೆಣಸನ್ನು ನಾವು ಆರಿಸ್ತೇವೆ ಅಲ್ವಾ? ಮರಗೆಣಸಿನಲ್ಲಿ ಸಾಕಷ್ಟು ಶರ್ಕರ ಪಿಷ್ಟ ಇದೆ. ಒಂದು ವೇಳೆ ಅಕ್ಕಿಯಿಂದ ತಯಾರಿಸಿದ ಅಥವಾ ಅಕ್ಕಿಯನ್ನು ಉಪಯೋಗಿಸದೇ ಇದ್ದರೂ ನಾವು ಮರಗೆಣಸನ್ನು ಉಪಯೋಗಿಸಿದರೆ ನಮಗೆ ಸಾಕಷ್ಟು ಶರ್ಕರ ಪಿಷ್ಟ ಲಭಿಸ್ತದೆ ಅಂತ ಇದರಿಂದ ತಿಳ್ಕೊಳ್ಬೋದು. ಈ ಶರ್ಕರ ಪಿಷ್ಟ ಯಾವೆಲ್ಲ ವಸ್ತುಗಳಲ್ಲಿ ಇವೆ ಅಂತ ನಮಗೆ ಕಂಡುಹುಡುಕುವುದೇ ಹೇಗೆ? ನಮ್ಮ ಆಹಾರದಲ್ಲಿ ಶರ್ಕರ ಪಿಷ್ಟ ಒಂದು ಅತಿ ಅಗತ್ಯವಾದ ಘಟಕ ಅಂತ ನಿಮಗೆ ಗೊತ್ತಾಗಿದೆ. ನಾವು ಸೇವಿಸುವ ಆಹಾರದಲ್ಲಿ ಶರ್ಕರ ಪಿಷ್ಟ ಇದೆ ಅಂತ ಹೇಗೆ ನಾವು ಪತ್ತೆ ಹಚ್ಚುವುದು? ಅದಕ್ಕಾಗಿರುವ ಒಂದು ಪ್ರಯೋಗ ಈಗ ಗಮನಿಸಿ. ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಈಗಾಗಲೇ ತಯಾರು ಮಾಡಿ ಇಟ್ಟಿದ್ದೇನೆ ನಾನು. ಗಮನಿಸಿ ಯಾವುದೆಲ್ಲ ಅಂತ. ಒಂದು ಗಂಜಿಯ ನೀರು, ಇನ್ನೊಂದು ಗೋಧಿ ಹುಡಿ. ಗೋಧಿ ಹುಡಿಗೆ ಸ್ವಲ್ಪ ನೀರು ಸೇರಿಸಿದ್ದೇನೆ ನಾನು. ಗೋಧಿ ಹುಡಿ, ಅನಂತರ ಬಟಾಟೆಯ ತುಂಡು ಕಾಣ್ತಾ ಉಂಟಲ್ಲ? ಸರಿ. ಇನ್ನೊಂದು ಗೆಣಸಿನ ಭಾಗ, ಒಂದು ಗೆಣಸಿನ ತುಂಡು, ಅನಂತರ ಮೊಟ್ಟೆ, ಬೇಯಿಸಿದ ಮೊಟ್ಟೆ ಇದೆ. ಇನ್ನು ಹಾಲು. ಇವಿಷ್ಟು ಆಹಾರ ವಸ್ತುಗಳು. ಇದರಲ್ಲಿ ಶರ್ಕರ ಪಿಷ್ಟ ಇದೆಯೋ ಅಂತ ನೋಡಬೇಕಿದ್ರೆ ಅದಕ್ಕೆ ನಾವೊಂದು ರಾಸಾಯನಿಕ ವಸ್ತುವನ್ನು ಉಪಯೋಗಿಸ್ತೇವೆ. ಅದಕ್ಕೆ ಅಯೋಡಿನ್ ದ್ರಾವಣ ಅಂತ ಹೇಳ್ತಾರೆ. ಸ್ವಲ್ಪ ಬ್ರೌನ್ ಬಣ್ಣದ ಒಂದು ದ್ರಾವಣ ನೋಡಿ, ಇದರಲ್ಲಿ ಒಂದು ದ್ರಾವಣ ಇದೆ. ಇದಕ್ಕೆ ಅಯೋಡಿನ್ ದ್ರಾವಣ ಅಂತ ಹೇಳ್ತಾರೆ. ಏನು? ಅಯೋಡಿನ್ ದ್ರಾವಣ. ನಾವು ಆಹಾರ ವಸ್ತುಗಳಿಗೆ ಇದನ್ನು ಸ್ವಲ್ಪ ಸೇರಿಸುವಾಗ ಏನಾದರೂ ಬದಲಾವಣೆ ಆಗ್ತದೋ ಅಂತ ನಾವು ಗಮನಿಸಬೇಕು. ಸರಿಯಾಗಿ ನೋಡಿಕೊಳ್ಳಿ. ನಾನೀಗ ಗಂಜಿಯ ನೀರನ್ನು ತೆಕ್ಕೊಂಡಿದ್ದೇನೆ ಒಂದು ಪ್ರಣಾಳದಲ್ಲಿ. ಇದಕ್ಕೆ 1-2 ಬಿಂದು ಅಯೋಡಿನ್ ದ್ರಾವಣವನ್ನು ಹಾಕ್ತೇನೆ. ಗಮನಿಸಿ ನೋಡಿ, 1 ಬಿಂದು ಅಯೋಡಿನ್ ದ್ರಾವಣ ಹಾಕಿದ್ದಷ್ಟೇ ಏನಾಗಿ ಬದಲಾವಣೆ ಆಯಿತು? ಕಾಣ್ತಾ ಇದೆಯಲ್ಲ? ಕಡು ನೀಲಿ ಬಣ್ಣದ ದ್ರಾವಣವಾಗಿ ಬದಲಾಯಿತು. ಇನ್ನು ಗೋಧಿ ಹುಡಿಯ ದ್ರಾವಣ ಇದರಲ್ಲಿದೆ. ಇದಕ್ಕೂ ನಾನು 1-2 ಬಿಂದು ಏನನ್ನು ಹಾಕ್ತೇನೆ? ಅಯೋಡಿನ್ ದ್ರಾವಣವನ್ನು ಹಾಕ್ತೇನೆ. ಗಮನಿಸಿದ್ದೀರಾ? ಇದು ಕೂಡ ಏನಾಯಿತು? ಕಡು ನೀಲಿ ಬಣ್ಣದ ದ್ರಾವಣವಾಗಿ ಬದಲಾಯಿತು. ಹೌದಲ್ಲ? ಕಾಣ್ತಾ ಉಂಟು. ಈಗ ನಾವು 2 ಆಹಾರ ವಸ್ತುಗಳನ್ನು ಪರೀಕ್ಷೆ ಮಾಡಿ ಆಯಿತು. 2ರಲ್ಲಿ ಒಂದೇ ರೀತಿಯ ಬಣ್ಣ ಬದಲಾವಣೆಯನ್ನು ಗುರುತಿಸಿದ್ದೇವೆ. ಇನ್ನು ಉಳಿದ ಆಹಾರ ವಸ್ತುಗಳಿಗೂ ಕೂಡ ಹಾಕಿ ನೋಡುವ ಮೊದಲು ಈ ವಿಶ್ಲೇಷಣೆಯನ್ನು ಬರೀಲಿಕ್ಕೆ ನಮಗೊಂದು ಪಟ್ಟಿ ಬೇಕು. ಅದನ್ನು ನಾವು ಮೊದಲಾಗಿ ತಯಾರು ಮಾಡಿ ಇಟ್ಟುಕೊಳ್ಳುವ. ನೋಡಿ, ಈ ರೀತಿಯ ಒಂದು ಪಟ್ಟಿ. 2 ಕಾಲಮ್ಗಳು ಬೇಕು. ಅದರಲ್ಲಿ
ಒಂದರಲ್ಲಿ ಆಹಾರ ವಸ್ತುಗಳು, ನಾವು ನೋಡಲಿಕ್ಕೆ ಉದ್ದೇಶಿಸಿದಂತಹ ಆಹಾರ ವಸ್ತುಗಳು. ಇವತ್ತು ಯಾವುದೆಲ್ಲ ಈಗ ನೋಡ್ತಾ ಇರೋದು ನಾವು? ಒಂದು ಗಂಜಿ ನೀರು, ಇನ್ನೊಂದು ಗೋಧಿ ಹುಡಿ, ಇನ್ನು ಬಟಾಟೆ, ಬೇಯಿಸಿದ ಕೋಳಿ ಮೊಟ್ಟೆ, ಸಿಹಿಗೆಣಸು ಹಾಗೂ ಹಾಲು. ಈ ಇಷ್ಟು ಆಹಾರ ವಸ್ತುಗಳಲ್ಲಿ ನಾವು ಅಯೋಡಿನ್ ದ್ರಾವಣವನ್ನು ಹಾಕುವುದು. ಈಗ 2 ಆಹಾರ ವಸ್ತುಗಳಿಗೆ ಈಗಾಗಲೇ ಹಾಕಿ ಬಣ್ಣ ಬದಲಾವಣೆಯನ್ನು ಗಮನಿಸಿದ್ದೇವೆ. ಉಳಿದದ್ದನ್ನು ಮಾಡುವ ಮೊದಲು ನಾವೊಂದು ಪಟ್ಟಿಯನ್ನು ಮೊದಲೇ ಮಾಡಿಕೊಂಡ್ರೆ ಮತ್ತೆ ಬರೀಲಿಕ್ಕೆ ಸುಲಭವಾಗ್ತದೆ. ಅದಕ್ಕೆ ಬೇಕಾಗಿ ನೋಡಿ, ಈ ರೀತಿಯ ಒಂದು ಪಟ್ಟಿಯನ್ನು ನಾವು ತಯಾರಿಸಬೇಕಾಗ್ತದೆ. ಒಂದು ಬದಿಯಲ್ಲಿ ಆಹಾರ ವಸ್ತುಗಳು, ಇನ್ನು ಅಯೋಡಿನ್ ದ್ರಾವಣ ಹಾಕಿದಾಗ ಉಂಟಾಗುವ ಬಣ್ಣ ಬದಲಾವಣೆ. ಈ ಒಂದು ಪಟ್ಟಿಯನ್ನು ನಾವು ಮಾಡಬೇಕು. ಅನಂತರ ಈ ಬಣ್ಣ ಬದಲಾವಣೆ ಆದದ್ದನ್ನು ನಿರೀಕ್ಷಣೆ ಮಾಡಿ ಬರೆಯುವುದು. ಈಗ 2 ವಸ್ತುಗಳಿಗೆ ಈಗಾಗಲೇ ನಾವು ಅಯೋಡಿನ್ ದ್ರಾವಣವನ್ನು ಸೇರಿಸಿ ಆಯಿತು. ಇನ್ನು ಬಟಾಟೆಗೆ ಸೇರಿಸುವ. ಕಾಣ್ತಾ ಇದೆಯಲ್ಲ, ಗಮನಿಸಿ ನೋಡಿ. ನೋಡಿ, ನಿಮಗೆ ದ್ರಾವಣ ಬಿದ್ದ ತಕ್ಷಣ ಬದಲಾವಣೆ ಕಂಡಿತು, ಹೌದಾ? ಹೌದು, ಹಾಕೊಳ್ಳಿ. ನೋಡಿ ಏನಾಯಿತು? ಕಡು ನೀಲಿ ಬಣ್ಣವಾಗಿ ಬದಲಾಯಿತು. ಇನ್ನು ಗೆಣಸಿಗೆ ಹಾಕಿ ನೋಡೋಣ. ಯಾಕೆ ಕೋಳಿ ಮೊಟ್ಟೆಯನ್ನು ಬಿಟ್ಟದ್ದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಮೊದಲಾಗಿ ಗೆಣಸನ್ನು ತಗೊಂಡದ್ದು ಯಾಕೆ ಅಂತ ನಾವು ಕಲ್ತಿದ್ದೇವೆ. ಏನೋ, ಗಡ್ಡೆ ಗೆಣಸುಗಳಲ್ಲಿ ಧಾರಾಳ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಇರ್ತದೆ ಅಂತ. ನೋಡಿ, ಇದರ ಬಣ್ಣ ಬದಲಾದ್ದು ಕಾಣ್ತದ? ದ್ರಾವಣ ಹಾಕಿದಲ್ಲಿ ಆದ ಬಣ್ಣ ಬದಲಾವಣೆ ಮತ್ತು ದ್ರಾವಣ ಇಲ್ಲದಲ್ಲಿ ಬಣ್ಣ ಬದಲಾವಣೆ. ಇಲ್ಲಿ ಕೂಡ ಕಡು ನೀಲಿ ಬಣ್ಣ ಬಂದಿದೆ. ಬಟಾಟೆಯಲ್ಲಿ ಕೂಡ ನಿಮಗೆ ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ನೋಡಿ, ಇಲ್ಲಿ ಕಡು ನೀಲಿ ಬಣ್ಣ ಬಂದಿದೆ, ಇಲ್ಲಿ ಬಣ್ಣ ಬರಲಿಲ್ಲ. ಯಾಕಂದರೆ ಇಲ್ಲಿ ಅಯೋಡಿನ್ ದ್ರಾವಣ ಹಾಕಲಿಲ್ಲ. ಇನ್ನು ಮೊಟ್ಟೆಗೆ ಸ್ವಲ್ಪ ಅಯೋಡಿನ್ ದ್ರಾವಣ ಸೇರಿಸ್ತೇನೆ. ನೋಡಿ, ಗಮನಿಸ್ತಾ ಇದ್ದೀರಾ? ಮೊಟ್ಟೆಗೆ ದ್ರಾವಣ ಹಾಕಿ ಆಯಿತು. ಬದಲಾವಣೆ ಎಲ್ಲಿಯಾದರೂ ಕಾಣ್ತದೆ ನಿಮಗೆ? ಇಲ್ಲ, ಅದರದ್ದೇ ಬಣ್ಣವು ಇರ್ತದೆ, ಯಾವುದೇ ಬಣ್ಣ ಬದಲಾವಣೆ ಇಲ್ಲ ಅಂತ ಗೊತ್ತಾಯಿತು. ಹಾಲನ್ನು ತಗೊಳ್ತೇನೆ. ನೋಡಿ, ನೋಡಿದ್ದೀರಾ? ಹಾಲಿಗೆ 2-3 ಬಿಂದುಗಳನ್ನು ಹಾಕಿ ಆಯಿತು. ಏನಾಗಿದೆ? ಇದರಲ್ಲಿ ಬಣ್ಣ ಬದಲಾವಣೆ ಆಗಲಿಲ್ಲ. ಈ ಪ್ರಯೋಗದಿಂದ ನಾವು ಯಾವ ನಿಗಮನಕ್ಕೆ ತಲುಪಬಹುದು? ನಿಮಗೆ ಈಗಾಗಲೇ ಗೊತ್ತಾಯಿತು ಏನು ಅಂತ. ಗಂಜಿ ನೀರಿಗೆ, ಗೋಧಿ ಹುಡಿಗೆ, ಬಟಾಟೆಗೆ ಹಾಗೂ ಸಿಹಿಗೆಣಸಿಗೆ ನಾವು ಅಯೋಡಿನ್ ದ್ರಾವಣವನ್ನು ಹಾಕುವಾಗ ಕಡು ನೀಲಿ ಬಣ್ಣ ಬಂತು. ಮೊಟ್ಟೆ ಹಾಗೂ ಹಾಲಿಗೆ ನಾವು ಅಯೋಡಿನ್ ದ್ರಾವಣವನ್ನು ಸೇರಿಸುವಾಗ ಆ ಕಡು ನೀಲಿ ಬಣ್ಣ ಬರಲಿಲ್ಲ. ಆ ಕಡು ನೀಲಿ ಬಣ್ಣ ಬಂದಂತಹ ವಸ್ತುಗಳು ಯಾವುದು ಅಂತ ನಿಮಗೆ ಗೊತ್ತು? ಗಂಜಿ ನೀರು, ನಾವೀಗಾಗಲೇ ಕಲ್ತದ್ದಲ್ವ. ಅಕ್ಕಿಯಲ್ಲಿ ಧಾರಾಳ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಇದೆ, ಆದ ಕಾರಣ ಗಂಜಿ ನೀರಿನಲ್ಲಿ ಕೂಡ ಶರ್ಕರ ಪಿಷ್ಟ ಇದೆ. ಅದಕ್ಕೆ ಅಯೋಡಿನ್ ದ್ರಾವಣ ಸೇರಿಸುವಾಗ ಕಡು ನೀಲಿ ಬಣ್ಣ ಬಂತು. ಗೋಧಿ, ಅದು ಕೂಡ ಧಾನ್ಯಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಉಂಟು. ಗೋಧಿಗೆ ನಾವು ಅಯೋಡಿನ್ ದ್ರಾವಣವನ್ನು ಸೇರಿಸಿದಾಗಲೂ ಬಣ್ಣ ಕಡು ನೀಲಿ ಬಣ್ಣ ಬಂತು.
ಬಟಾಟೆ ಮತ್ತು ಸಿಹಿಗೆಣಸು, ಗಡ್ಡೆಗೆಣಸುಗಳಲ್ಲಿ ಧಾರಾಳ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಇದೆ ಅಂತ ನಾವು ಕಲ್ತಿದ್ದೇವೆ. ಅದಕ್ಕೆ ಅಯೋಡಿನ್ ದ್ರಾವಣ ಸೇರಿಸುವಾಗಲೂ ಕಡು ನೀಲಿ ಬಣ್ಣ ಬಂತು. ಇದರಿಂದ ನಾವು ಯಾವ ನಿಗಮನಕ್ಕೆ ತಲುಪಬಹುದು? ಹೇಳಿ. ಅಯೋಡಿನ್ ದ್ರಾವಣವು ಶರ್ಕರ ಪಿಷ್ಟದೊಂದಿಗೆ ವಿಲೀನವಾಗುವಾಗ ಕಡು ನೀಲಿ ಬಣ್ಣ ಬರ್ತದೆ. ಅಯೋಡಿನ್ ಇರುವಂತಹ ದ್ರಾವಣಗಳು ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ. ಗಾಯ ಎಲ್ಲ ಆದರೆ ಗಾಯದ ಮೇಲೆ ಒಂದು ಹಚ್ಚುವಂತಹ ಒಂದು ದ್ರಾವಣ ಇದೆ, ಇದೇ ರೀತಿಯ ಒಂದು ದ್ರಾವಣ. ಅದು ಹೆಚ್ಚು ಹಣ ಇಲ್ಲ, ಕಡಿಮೆ ಹಣಕ್ಕೆ ನಿಮಗೆ ಮೆಡಿಕಲ್ ಶಾಪಿನಿಂದ ಅದನ್ನು ಖರೀದಿ ಮಾಡಿದರೆ ಮನೆಯಲ್ಲಿಯೇ ಈ ಪ್ರಯೋಗವನ್ನು ಮಾಡಿ ನೋಡ್ಬೋದು. ನಿಮಗೆ ಯಾವೆಲ್ಲ ವಸ್ತುಗಳಲ್ಲಿ ಶರ್ಕರ ಪಿಷ್ಟ ಇದೆ ಅಂತ ನಿಮಗೆ ಸ್ವತಃ ಮಾಡಿ ತಿಳಿಯಬಹುದು. ಹಾಗಿದ್ರೆ ಈ ಪ್ರಯೋಗದಿಂದ ನಾವೇನು ಕಲ್ತೆವು? ಅಯೋಡಿನ್ ದ್ರಾವಣವು ಶರ್ಕರ ಪಿಷ್ಟ ಇರುವ ವಸ್ತುಗಳೊಂದಿಗೆ ಸೇರುವಾಗ ಕಡು ನೀಲಿ ಬಣ್ಣವನ್ನು ಕೊಡುತ್ತದೆ. ಯಾವೆಲ್ಲ ವಸ್ತುಗಳಿಗೆ ಅಯೋಡಿನ್ ಸೇರಿಸಿದಾಗ ಕಡು ನೀಲಿ ಬಣ್ಣ ಬರ್ತದೋ ಆ ಎಲ್ಲ ವಸ್ತುಗಳಲ್ಲಿ ಶರ್ಕರ ಪಿಷ್ಟ ಇದೆ ಅಂತ ನಾವು ತಿಳ್ಕೊಳ್ಬೋದು. ಈ ಪ್ರಯೋಗ ಟಿಪ್ಪಣಿಯನ್ನು ಅದೇ ರೀತಿ ವಿಶ್ಲೇಷಣಾ ಪಟ್ಟಿಯನ್ನು ಕೂಡ ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಮಾಡಿ ನಿಗಮನವನ್ನು ಕೂಡ ನೀವು ಬರಿಬೇಕು. ನಿಗಮನ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಇದನ್ನು ಪ್ರತಿಯೊಂದು ಹಂತವನ್ನು ಕೂಡ ಸರಿಯಾಗಿ ಬರೆದು ನಿಗಮನವನ್ನು ಕೂಡ ಬರಿಬೇಕು. ಬರಿತೀರಲ್ಲ? ಇಂದು ನಾವು ಶರ್ಕರ ಪಿಷ್ಟದ ಬಗ್ಗೆ ಒಂದಷ್ಟು ಕಲಿತೆವು. ಶರ್ಕರ ಪಿಷ್ಟವಿರುವ ಆಹಾರ ವಸ್ತುಗಳು ನೋಡಿ ಈ ಪಟ್ಟಿಯನ್ನು. ಇದರಲ್ಲಿ ಕೆಲವು ವಸ್ತುಗಳು ನಿಮಗೆ ಈಗಾಗಲೇ ಪರಿಚಯ ಇರುವಂಥವುಗಳು ಇವೆ. ಇನ್ನಷ್ಟು ಶರ್ಕರ ಪಿಷ್ಟ ಇರುವ ವಸ್ತುಗಳನ್ನು ಸೇರಿಸಿ ನಿಮ್ಮ ಪಟ್ಟಿಯನ್ನು ದೊಡ್ಡದು ಮಾಡಬೇಕು. ನೀವು ಈ ಪಟ್ಟಿಯನ್ನು ಪೂರ್ಣಗೊಳಿಸಿ ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳಿಸ್ತೀರಲ್ಲ? ಸರಿ ಪ್ರೀತಿಯ ಮಕ್ಕಳೇ, ಇಂದಿಗೆ ನಮ್ಮ ಈ ತರಗತಿಯನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಉಳಿದ ಪೋಷಕಾಂಶಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಕಲಿಯೋಣ. ಎಲ್ಲರಿಗೂ ವಂದನೆಗಳು.